ನಮಸ್ಕಾರ ರೀಪ ಎಲ್ಲರಿಗೂ. ಭಾರತೀಯ ಜನತಾ ಪಕ್ಷದಾಗ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರದಾರ ಗೊತ್ತೈತೇನ್ರಿ ಕಾಕ. ಭಾರತೀಯ ಜನತಾ ಪಕ್ಷದ ಬಗ್ಗೆನೇ ಹೇಳೋದಿಲ್ಲ ನಾವು, ಒಳ್ಳೆಯದಷ್ಟ ಹೇಳೋರು. ಭಾರತೀಯ ಜನತಾ ಪಕ್ಷದಾಗೂ ಮುತ್ತು ರತ್ನಗಳು ಅದಾವೆ. ಕೆಲವರು ಅಂತೂ ನಾವು ಈ ನಮೂನಿ ಅವ್ರು ಹೇಳಿಸ್ತಾರ, ಅವ್ರ ಬಗ್ಗೆ ನಾವು ಹೇಳೋದಿಲ್ಲ. ಅದು ನಮ್ಮ ವಿವೇಚನೆಗೆ ಬಿಟ್ಟ ವಿಷಯ. ಭಾರತೀಯ ಜನತಾ ಪಕ್ಷದಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹಳ್ಳಿಯಿಂದ ದಿಲ್ಲಿವರೆಗೆ ಹೋದ ನೋಡ್ರಿ. ಅಧಿಕಾರ ಮಣಿಗೆ ಹೆಂಗೆ ಬರ್ತೈತೆ ಅನ್ನೋದು ಇದೊಂದು ಸ್ಪಷ್ಟ ಜ್ವಲಂತ ಉದಾಹರಣೆ. ಇವತ್ತು ಆ ಸಂಸದನ ಅಧಿಕಾರ ಅವಧಿ ಇದೇ ಜೂನ್ 30ಕ್ಕೆ ಮುಕ್ತಾಯ ಬಂತು. 6 ವರ್ಷದ ಪಯಣ, 6 ವರ್ಷದಲ್ಲಿ 6,000 ಕಾಮಗಾರಿಗಳನ್ನು ಮಾಡಿದಂಥ ಏಕೈಕ ರಾಜ್ಯಸಭಾ ಸದಸ್ಯ ಅಂದರೆ ಈರಣ್ಣ ಕಡಾಡಿ. ಇದೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮೂಡಲಗಿ ತಾಲೂಕಿನ ಕಲ್ಲೊಳ್ಳಿ ಗ್ರಾಮ. ಕಲ್ಲೊಳ್ಳಿಯಲ್ಲಿ ಒಂದು ದಿಲ್ಲಿದಾಗ ಆವಾಜ್ ಆಗ್ತೈತೆ ಅಂತ ಯಾರಿಗಾರು ಗೊತ್ತಿತ್ತನ್ರಿ? ಯಾರು ವಿಚಾರ ಮಾಡಲಿಲ್ಲ. ಕಲ್ಲೊಳ್ಳಿಯ ವರಪುತ್ರ, ಆ ಪುಣ್ಯಭೂಮಿಯ ಕರ್ಮಭೂಮಿಯಲ್ಲಿ ಹುಟ್ಟಿದಂಥ ಯುವಕ ದಿಲ್ಲಿ ಪ್ರವೇಶ ಮಾಡ್ತಾನಂತೇಳಿ ಯಾರಾದರೂ ವಿಚಾರ ಮಾಡಿದಿರಿ? ವಿಚಾರ ಮಾಡಲಿಲ್ಲ. ಆದರೆ ಆ ದೇವತೆಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಜನರ ಆಶೀರ್ವಾದ, ಪಕ್ಷದ ಬೆಂಬಲ, ತಕ್ಷಣ ಒಂದು ಒಳ್ಳೆಯ ಹಣ್ಣನ್ನು ಆಯ್ಕೆ ಮಾಡ್ಕೋತೈತಿ ಇದೇ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿ ಸಮಿತಿ ಈರಣ್ಣ ಕಡಾಡಿಗೆ ರಾಜ್ಯಸಭಾ ಸದಸ್ಯ ಮಾಡೋಣ ಅಂಥೇಳಿ. ಈಗೆಲ್ಲಾದರೂ BJP ಸರ್ಕಾರ ಇರ್ತಿತ್ತು, ಮತ್ತೆ 6 ವರ್ಷ ಮುಂದುವರಿತಿದ್ರು. ಇವರು ಕೇಂದ್ರ ಮಂತ್ರಿ ಆಗೋ ಯೋಗಿತ್ತು. ಅಜಾತಶತ್ರು, ಯಾರ ಜೊತೆ ದ್ವೇಷ ಇಲ್ಲ, ಹೃದಯವಂತ ವ್ಯಕ್ತಿ. ಅನೇಕ ಕಾಮಗಾರಿಗಳನ್ನು ಮಾಡಿದ್ದು ನೋಡಿದರೆ ಇವತ್ತು ರಾಜ್ಯಸಭಾ ಸದಸ್ಯ ಎಷ್ಟು ಕೆಲಸ ಮಾಡ್ತಾನಪ್ಪ ಅಂಥೇಳಿ ನಾವು ವಿಚಿತ್ರ ಎನಿಸಿದ್ದೀವಿ. ನಾವು ನಮ್ಮ 40 ವರ್ಷದ ಈ ಪತ್ರಿಕೋದ್ಯಮದಲ್ಲಿ ಒಬ್ಬ ರಾಜ್ಯಸಭಾ ಸದಸ್ಯ ಏರ್ ಕಂಡೀಷನ್ದಲ್ಲಿ ಕೂತು ಹೋಗಿ ಆರಾಮಾಗಿ ವಿಮಾನ ಖರ್ಚುಗಳನ್ನು ಮಾಡಿ ಚೈನಿ ಮಾಡ್ಕೋತ ಐಷಾರಾಮಿ ಜೀವನ ಮಾಡ್ತಾನೆ ಅನ್ನೋದು ಅಷ್ಟೇ ನಮಗೆ ಗೊತ್ತಿತ್ತು. 50 ವರ್ಷದ ಇತಿಹಾಸ ಹೇಳಕತ್ತೀನಿ. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು. ಎಷ್ಟು ಜನ ರಾಜ್ಯಸಭಾ ಸದಸ್ಯರಾದರೂ ಅವರು ಪರಿಚಿತನ ಇರ್ತಿರ್ಕಿಲ್ಲ, ಅವ್ರ ಜೊತೆ ಹೋಗಿ ಒಂದು ಯಾವ ಫೋಟೋ ಹೊಡ್ಕೊತಿರ್ಕಿಲ್ಲ, ಹಂಗೆ ತಿರುಗಾಡ್ತಿದ್ವು. ಆದರೆ ಈ ರಾಜ್ಯಸಭಾ ಸದಸ್ಯ ಹಂಗಲ್ಲ. ಬೆಳಿಗ್ಗೆ ಎದ್ದು 4 ರೊಟ್ಟಿ ಗಟ್ಟಿ ಮೊಟ್ಟಿ ತಿಂದು ಕಟ್ಕೊಂಡು ಹೊರಗೆ ಬಿದ್ದ ಸಂಜೆ ತನಕ ಜನರ ಸಂಪರ್ಕ. ರಾಜ್ಯಸಭಾ ಸದಸ್ಯರ ಜನಸಂಪರ್ಕ ಕಾರ್ಯಾಲಯ ಮಾಡಿದಂಥ ಮೊಟ್ಟ ಮೊದಲ ಬೆಳಗಾವಿ ಜಿಲ್ಲೆಯ ರಾಜ್ಯಸಭಾ ಸದಸ್ಯ ಅಂದರೆ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತ ಪ್ರಾಮಾಣಿಕ ಈರಣ್ಣ ಕಡಾಡಿ. ಈರಣ್ಣ ಕಡಾಡಿಗೂ ಅಡೆತಡೆಗಳು ಬಂದವು ರೀ. ಶತ್ರುಗಳು ಎಲ್ಲ ಕಡೆ ಇರುವಣರಲ್ಲ. ಮತ್ತು ಹೊಳಿ ಅಂದಮೇಲೆ ಮತ್ತು ಅಲ್ಲಿ ಎಲ್ಲ ಒಂದು ಸ್ವಲ್ಪ ಹೊಲಸು ಹೋಗ್ಯಾವ್ರೆ. ಅದೇನು ಮುಂದೆ ಸ್ವಚ್ಛ ಹಾಕೋತ ಹೋಗ್ತೈತೆ, ಅದು ಶುದ್ಧ. ಅವೆಲ್ಲ ಅಡೆತಡೆಗಳು ಇರುವ ಆ ಅಡೆತಡೆಗಳನ್ನು ಎದುರು ಹಾಕ್ಕೊಂಡು ಆ ಅಡೆತಡೆಗಳನ್ನು ದಾಟಿ 6 ವರ್ಷದಲ್ಲಿ ಯಾವುದೇ ಭಾನಗಡ ಮಾಡಲ್ದೆ ಪಾರದರ್ಶಕ ಆಡಳಿತ ಕೊಟ್ಟಂಥ ಇದೇ ಈರಣ್ಣ ಕಡಾಡಿ 6 ವರ್ಷದ ಪಯಣ, 6,000 ವರ್ಕ್ ಮಾಡ್ಯಾರ. ಅದನ್ನು ಹೇಳ್ಕೋತ ಕೂಯ್ತೀನಿ ಅಂದ್ರೆ ಪೂರಾ 4 ತಾಸು ಬೇಕು. ಸಂಕ್ಷಿಪ್ತ ಹೇಳ್ತಾನೆ ಕೇಳ್ರಿ. ಭಾರತ ಆಹಾರ ನಿಗಮಕ್ಕೆ ಭೇಟಿ ಕೊಡ್ತಾರ, ಅಲ್ಲಿ ಅಕ್ಕಿಯನ್ನು ಪರಿಶೀಲನೆ ಮಾಡ್ತಾರೆ. ಪಶುಸಂಗೋಪನೆ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಹಾಸ್ಟೆಲ್ಗಳಿಗೆ ಹೋಗುವ ಆಹಾರ ಸರಬರಾಜು, ಪ್ರತಿಯೊಂದು ವಸ್ತುಗಳನ್ನು ಅಲ್ಲಿ ಹೋಗಿ ತೂಕ ಮತ್ತು ಅಳತೆ ಹೆಂಗೆ ಮಾಡ್ತೀರಿ ಅನ್ನೋದು ಪರಿಶೀಲನೆ ಮಾಡ್ತಾರೆ. ಅದ್ರ ಸಾಕಾಗುತ್ತೆ ನೋಡ್ತೀರಿ. ಯಾವಾಗ 6 ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ, ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನು ತಂದು, ESI ಆಸ್ಪತ್ರೆಯನ್ನು ತಂದು, ವಿಮಾನಯಾನ ಸರಿಯಾಗಿ ಹೋಗುವುದನ್ನು ನೋಡಿಕೊಂಡು ಹೊಸ ರೈಲುಗಳನ್ನು ಘಟಪ್ರಭಾ ನಿಲ್ದಾಣಕ್ಕೆ ನಿಲ್ಲುವಂತೆ ಮಾಡಿದಂಥ ವ್ಯಕ್ತಿ ಇವತ್ತು ಅನೇಕ ಕಾಮಗಾರಿಗಳನ್ನು ಮಾಡಿ, ಬಸ್ ಶೆಲ್ಟರ್ಗಳನ್ನು ಮಾಡಿ, ರಸ್ತೆ ನಿರ್ಮಾಣಗಳನ್ನು ಮಾಡಿ, ಗುಡಿ ಗುಂಡಾರಕ್ಕೆ ಅನೇಕ ಅನುದಾನ ಕೊಟ್ಟು 6 ವರ್ಷದ ಕೊನೆಯ ಒಂದು ಪೀರಿಯಡ್ದಲ್ಲಿ ಮಕ್ಕಳಿಗೆ ಹೋಗುವಂಥ ಆಹಾರದ ತುತ್ತನ್ನು ಪರೀಕ್ಷೆ ಮಾಡ್ತಾನೆ. ಅವನೇ ನಿಷ್ಠಾವಂತ ಈರಣ್ಣ ಕಡಾಡಿ ಅಂದರೆ ತಪ್ಪಾಗಲಿಕ್ಕಲಿಕ್ಕ. ಸ್ನೇಹಿತರೆ, ಇವತ್ತು ಕರ್ನಾಟಕ ನೋಡಬೇಕು. ಭಾರತೀಯ ಜನತಾ ಪಕ್ಷದಲ್ಲಿಯೂ ಇಂಥದ್ದು ಸಹಿತ ಕೆಸರಿನಲ್ಲಿ ಅರಳಿದ ಕಮಲ ಆದಂತೆ ಅದಾರ ಅನ್ನೋದು ವಿಚಾರ ಮಾಡ್ಬೇಕಲ್ರಿ. ಈ ಈರಣ್ಣ ಕಡಾಡಿ ಯಾವ ವೈಭವಪೂರಿತ ಐಷಾರಾಮಿ ಜೀವನ ಮಾಡಿದ ವ್ಯಕ್ತಿ ಅಲ್ಲ. ಯಾಕಂದರೆ ಹಳ್ಳಿಗಾಡಿನಿಂದ ಬಂದಂಥ ವ್ಯಕ್ತಿ, ರೈತಾಪಿ ಜನರಿಂದ ಬಂದಂಥ ವ್ಯಕ್ತಿ. ತಂದೆನೂ ರೈತ, ತಾನೂ ರೈತ.
ಒಂದು ಚಹಾ ಮಾರುವ ಅಂಗಡಿ ಇಟ್ಟುಕೊಂಡು ಇವತ್ತು ರಾಜ್ಯಸಭೆಯ ಪಾರ್ಲಿಮೆಂಟದಲ್ಲಿ ಅನೇಕ ಗಣ್ಯರ ಮುಂದೆ ನಿಂತ್ಕೊಂಡು ರಾಷ್ಟ್ರಪತಿಗಳ ಮುಂದೆ ನಿಂತ್ಕೊಂಡು ಪ್ರಶ್ನೆ ಕೇಳುವಂಥ ಒಬ್ಬ ವ್ಯಕ್ತಿ ಅಂದರೆ ಕರ್ನಾಟಕದ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಈರಣ್ಣ ಕಡಾಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿಯೂ ಸಹಿತ ಮುತ್ತು ರತ್ನಗಳದಾವ. ಮಹಾಂತೇಶ ಕವಟಗಿ ಮಠನ ನಾವು ನೆನೆಸ್ತೀವಿ. ಮಹಾಂತೇಶ ಕವಟಗಿ ಮಠ ನೋಡ್ರಿ, ಅವರು MLC ಇದ್ದರು, ಅನೇಕ ಕಾರ್ಯಭಾರ ಮಾಡಿದರು. ಅವ್ರದ್ದು ಒಂದು ಇತಿಹಾಸವನ್ನು ಹೇಳ್ತೀನಿ. ಇಂಥ ವ್ಯಕ್ತಿಗಳು ಬೆಳಗಾವಿ ಜಿಲ್ಲೆದಾಗ ಭಾರತೀಯ ಜನತಾ ಪಕ್ಷದಾಗ ರತ್ನಗಳದಾವ ಅನ್ನೋದು. ಇದೇ ದುರ್ಯೋಧನ ಐಹೊಳೆ ಅಂತ 4 ಸರಿ MLA ಯಾಕೆ ಹಾಕ್ತಾರೆ? ಎಲ್ಲಿ ಜಾತಿ ಐತಿ, ಧರ್ಮ ಐತಿ, ಏನೈತಿ, ಎಲ್ಲ ಜಾತಿಯವ್ರು ಓಟ್ ಹಾಕ್ತಾರೆ 4 ಸಲ MLA. ಇದೇ ದುರ್ಯೋಧನ ಐಹೊಳೆ 20 ವರ್ಷದಿಂದ ಶಾಸಕ ಅಂದ್ರೆ ಸಣ್ಣ ವಿಚಾರ ರೀ. ಬೆಳಗಾವಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಯಾರೂ ಆಗಿಲ್ಲ, ಆಗೋದು ಇಲ್ಲ. ಇನ್ನು ನೋಡ್ಬೇಕು, ಇನ್ನು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಈ ಈರಣ್ಣ ಕಡಾಡಿಗೆ ರಾಜ್ಯ ಮಟ್ಟದ ಉಸ್ತುವಾರಿ ಕೊಡೋ ಸಲುವಾಗಿ ನಡೆದೈತಿ. ತರಾತುರಿ ಒಳಗಿಂದ ಸಂಘಟಕದಾನ, ಸರ್ವ ಜಾತಿ ಜನಾಂಗದವ್ರನ್ನ ತೊಗೊಂಡು ಹೋಗ್ತಾನೆ. ಎಷ್ಟು ಜನ ಭಾರತೀಯ ಜನತಾ ಪಕ್ಷದಿಂದ ಕೆಲವು ದ್ವೇಷ ಭಾಷಣದಿಂದ ಏನು ದೂರ ಆಗ್ಯಾರ, ಅವರನ್ನು ಒಂದು ವೇದಿಕೆಗೆ ತರುವ ಸಲುವಾಗಿ ಒಂದು ಪ್ಲ್ಯಾನ್ ಹಾಕ್ಯಾರ ಈರಣ್ಣ ಕಡಾಡಿ. ಅದು ಹೈಕಮಾಂಡ್ ಕೇಳೈತಿ. ಹೊಸ ಅಧ್ಯಕ್ಷದಾರಲ್ಲ ಬಿಪಿನ್ ನಿತಿನ್ ಅಂತ ಏನೋ ಒಬ್ಬರು ಹೊಸಾಗಿ ಬಂದಾರ. ಅವರು ಮಾತ್ರ ಈರಣ್ಣ ಕಡಾಡಿದ ಬಯೋಡಾಟ ತಗೊಂಡಾರ. ಇಲ್ಲಿ BL ಸಂತೋಷ್ ಜೊತೆ ನಿಕಟ ಸಂಪರ್ಕ, RSS ಮುಖ್ಯಸ್ಥರ ಜೊತೆ ಸಂಪರ್ಕ, ಭಾರತೀಯ ಜನತಾ ಪಕ್ಷದ ಕೇಂದ್ರದಲ್ಲಿ ಇರುವಂಥ ನರೇಂದ್ರ ಮೋದಿ ಮತ್ತು ಅವರ ಸಚಿವ ಸಂಪುಟದವ್ರ ಜೊತೆ ಒಳ್ಳೆಯ ಸಂಬಂಧ. ಈ ವ್ಯಕ್ತಿಗೆ ಒಂದು ಶಕ್ತಿ ಐತಿ. ಭಾರತೀಯ ಜನತಾ ಪಕ್ಷ ಇಂಥವ್ರಿಗೆ ಒಂದು ಒಳ್ಳೆಯ ಉಸ್ತುವಾರಿ ಕೊಟ್ಟರೆ 28ಕ್ಕೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಬರುವಲ್ಲಿ ಪ್ರಯತ್ನ ಮಾಡುವಂಥ ವ್ಯಕ್ತಿ ಏಕೈಕ. ಅಂದರೆ ಅಭಿವೃದ್ಧಿಯುದಲ್ಲಿಯೂ ಮುಂದು, ಪಕ್ಷ ಸಂಘಟನೆಯಲ್ಲಿಯೂ ಮುಂದು, ಯಾವುದೇ ತಕರಾರು ತಂಟೆ ಇಲ್ಲದಂಥ ಏಕೈಕ ವ್ಯಕ್ತಿ ಅಂದರೆ ಈರಣ್ಣ ಕಡಾಡಿ. ರಾಜ್ಯಸಭಾದ ಗತ್ತು ಮತ್ತು ತಾಕತ್ತು ಮತ್ತು ಶಕ್ತಿ ತೋರಿಸಿಕೊಟ್ಟಂಥ ಧೈರ್ಯವಂತ ಏಕೈಕ ವ್ಯಕ್ತಿ ಈರಣ್ಣ ಕಡಾಡಿ. ಭಾರತೀಯ ಆಹಾರ ನಿಗಮಕ್ಕೆ ಭೇಟಿ ಕೊಟ್ಟು ಗೋದಾಮಗಳಲ್ಲಿ ಪರಿಶೀಲನೆ ಮಾಡಿ, ಅಲ್ಲಿ ಸಮಾಲೋಚನೆಗಳನ್ನು ಮಾಡಿ, ಅರಣ್ಯೀಕರಣಗಳನ್ನು ಮಾಡಿ, ಅನೇಕ ಸರ್ಕಾರಿ ಯೋಜನೆಗಳನ್ನು ಜನರಿಗೆ ತಲುಪಿಸಿದಂಥ ಈ ಈರಣ್ಣ ಕಡಾಡಿಯ ಬಗ್ಗೆ ಒಂದು 6 ವರ್ಷದ ಪಯಣದ ವಿಡಿಯೋ ಹಾಕಾಕತ್ತನ್ನು ನೋಡ್ತೀರಿ. ಈರಣ್ಣ ಕಡಾಡಿ ಅಭಿಮಾನಿ ಬಳಗ ಕರ್ನಾಟಕ ರಾಜ್ಯದಲ್ಲಿ ಐತಿ. ಎಲ್ಲ ಕಡೆ ಸಂಚಾರ ಮಾಡಿದವರು ಇವರು. ರಾಜ್ಯಸಭಾ ಸದಸ್ಯರಾಗಿ ಇವರು ಅನೇಕ ಪಕ್ಷ ಸಂಘಟನೆ ಮಾಡಿದರು. ಹಳ್ಳಿಯಿಂದ ದಿಲ್ಲಿವರೆಗೆ ಹೆಂಗೆ ರಾಜ್ಯಸಭಾ ಸದಸ್ಯರಾದರು ಅನ್ನೋದು ಒಂದು ನಿಗೂಢತೆ ಇತ್ತು ಎಲ್ಲರಿಗೂ. ಆದರೆ ಪಕ್ಷ ವೇದಿಕೆ ಕಲ್ಪಿಸಿಕೊಡಿತು, ನೇರವಾಗಿ ಪಾರ್ಲಿಮೆಂಟ್ ಪ್ರವೇಶ ಮಾಡಿಸ್ತು. ಇದೇ ಇವತ್ತು ಈರಣ್ಣ ಕಡಾಡಿಯ ವಿಶೇಷ ಒಂದು ಸುದ್ದಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗು ಬರ್ತೀನಿ. ಅನಿಸಿಕೆಗಳನ್ನ ಹಾಕಿರಿ. ಗೋದಾಮ ಪರಿಶೀಲನೆ ಮಾಡಿ ಸೂಕ್ತ ಸಲಹೆ ಸೂಚನೆ ನೋಡಿದಂಥ ಒಂದು ದೃಶ್ಯ ಹಾಕಾಗತ್ತನ್ನು ನೋಡ್ತೀರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಮಾರಬಹುದು. 50 kg-ಯಿಂದ 9 ಟನ್ 13 + 8 21. ಅದು ಒಂದು ಲೇಯರಲ್ಲಿ 21 ಬ್ಯಾಗ್ ಇರುತ್ತೆ. 21 ಇಂಟು ಹೈಟು 24 ಇಂಟು 7 ಬ್ಲಾಕ್ ಇದೆ. 7